आप देख रहे हैं FM एक्सप्रेस न्यूज, मैं आपके साथ मोइनुद्दीन। बीजापुर शहर डिस्ट्रिक्ट कोर्ट में अंतर्राष्ट्रीय महिला दिवस मनाया गया, जिसमें शामिल सदानंद नायक प्रिंसिपल, डिस्ट्रिक्ट जज बीजापुर श्रीमती जिर्जा शिवपूजी, वाइस प्रेसिडेंट बीजापुर डिस्ट्रिक्ट कोर्ट प्रभाराव DLS बीजापुर, RM कुलकर्णी, सीनियर एडवोकेट बीजापुर और डिस्ट्रिक्ट जजेस और सभी एडवोकेट की मौजूदगी में इस कार्यक्रम को आयोजित किया गया। लारा जस्टिन ಅಂತ ಹೇಳಿ ಒಬ್ಬ ಮಹಿಳಾ ಕಾರ್ಮಿಕರು ಆಕಿ ಅವರು ಯಾವ್ದಾದ್ರೂ ಮಹಿಳಾ ಕಾರ್ಮಿಕರು ಆ ಕೆಲಸಕ್ಕಾಗಿ ಅಂದ್ರೆ ಮಹಿಳೆಯ ಕೆಲಸಕ್ಕಾಗಿ ಮತ್ತು ಸರಿ ಸಮಾನವಾದ ವೇತನಕ್ಕಾಗಿ ಪುರುಷರಿಗೆ ಎಷ್ಟು ವೇತನ ಕೊಡ್ತಿಲ್ಲ ಅಷ್ಟೇ ಮಹಿಳೆಗೂ ಕೂಡ ವೇತನ ಸರಿ ಸಮಾನ ವೇತನಕ್ಕಾಗಿ ಮತ್ತು ಹೆರಿಗೆ ಸೌಲಭ್ಯಕ್ಕಾಗಿ ಆಕಿ ತಿಂಗಳಾಗಟ್ಟಲೆ ಹೋರಾಡಿ ಆ ಗೆಲುವು ಸಾಧಿಸಿದ ದಿನ ಮಹಿಳಾ ದಿನಾಚರಣೆ ಅಂತ ಹೇಳಿ ಅದಕ್ಕೆ ಒಂದು ಸ್ಮರಣೆಯನ್ನು ಹಾಕಿಕೊಂಡು ಅದಕ್ಕೆ 1975 ಒಳಗೆ ವಿಶ್ವಸಂಸ್ಥೆಯವರು ಇದನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂದ್ಕೊಂಡು ಈ ದಿನನ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಿದ್ರು। ಇದ್ರೊಳಗೆ ಏನಂದ್ರೆ ಈ ಮಹಿಳಾ ದಿನಾಚರಣೆ ಒಳಗೆ ಬರೀ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತದೆ। ಇದ್ರೊಳಗೆ ಏನು ಮುಖ್ಯ ಉದ್ದೇಶ ಅಂದ್ರೆ ಅವತ್ತಿನ ದಿನ ಮಹಿಳೆಯರ ಸ್ಥಾನಮಾನ ಪ್ರಸ್ತುತ ಸ್ಥಿತಿಗಳ ಬಗ್ಗೆ ಸುದೀರ್ಘ ಚರ್ಚೆ ಮಾಡ್ತಾರೆ, ಅವರ ಸಮಗ್ರ ಬೆಳವಣಿಗೆಗೆ ಬೇಕಾದ ಎಲ್ಲಾ ಕ್ರಮ ಕೈಗೊಂಡು ಅದನ್ನು ವರ್ಷವಿಡೀ ಅನುಷ್ಠಾನಗೊಳಿಸುವ ಮೂಲಕ ಮಹಿಳೆಯರ ರಕ್ಷಣೆ ಬೆಳವಣಿಗೆಗೆ ಪೂರ್ವವಾದ ವಾತಾವರಣ ಕಲ್ಪಿಸುವುದೇ ಮಹಿಳಾ ದಿನಾಚರಣೆ। ಅದಕ್ಕೊಂದು ಹೇಳ್ತಾರೆ, women know an important section of society. She faces a number of problems and challenges in every stages and walk of life. It can be said that women's struggles are from home. ಅದಕ್ಕೆ ನಮ್ಮ ಸಲುವಾಗಿ ಮಹಿಳೆಯರ ಸಲುವಾಗಿ ಟಿವಿ ಆಕ್ಟ್ ಪೋಸ್ಕೋ ಇವೆಲ್ಲ ಆಕ್ಟ್ಸ್ ಬಂದು ಯಾಕಪ್ಪ ಒಂದ್ ವೇಳೆ ಪುರುಷರು ಕರೆಕ್ಟ್ ಆಗಿದ್ರೆ ನಾವು ಇದ್ರೆ ಇವೆಲ್ಲ ಆಕ್ಟ್ಸ್ ನಮಗೂ ಬರ್ತಿದ್ದಿಲ್ಲ, ನಾವು ಅಷ್ಟೇ ಆಗಲ್ಲ ಅವ್ರು ಹೇಳ್ತಿದ್ರಲ್ಲ ಅದು ನಾವು ನಮ್ಮ ಇದ್ರೊಳಗೆ ತಗೊಂಡ್ಬಂದ್ರೆ ಇವೆಲ್ಲ ಆಕ್ಟ್ಸ್ ಬರೋದು ಇದ್ರೇನಿಲ್ಲ ಅಂತ ನೋಡ್ತೀವಿ। ನಮ್ಮ ಸಲುವಾಗಿ ಇವೆಲ್ಲ ಆಕ್ಟ್ಸ್ ಬರೋದು ನಾವೇ ಇಲ್ಲ, ನಾವು ಕರೆಕ್ಟ್ ಇರ್ಬೇಕು, ಅವ್ರು ಇಲ್ಲಿ ಇತ್ತಂದ್ರೆ ಇವೆಲ್ಲ ಆಕ್ಟ್ಸ್ ಬರ್ತಿದ್ದಿಲ್ಲ। ಅದಕ್ಕೆ ಅವರು ಇದು ಒಂಥರ ನತದೃಷ್ಟ ನಮಗೆಲ್ಲ ಆಕ್ಟ್ಸ್ ಬಂದಿದ್ದು, ಕಾನೂನೆಲ್ಲ ತಗೊಂಡ್ ಬಂತು, ಲಾ ಎಲ್ಲ ಮಾಡಿತು, ಎಲ್ಲ ಆಯ್ತು। ಎಷ್ಟು ಆಕ್ಟ್ಸ್ ಬರ್ತಾವು ಅಷ್ಟು ಮಾತ್ರ ಅವರು ಹೆಚ್ಚಿಗೆ ಶೋಷಣೆ ಆಗೋದೇ ಹೊಂಟೈತಿ। ಅದಕ್ಕೆ ಒಂದ್ ಕಡೆ ಹರ್ಡೇಕರ್ ಮಂಜಪ್ಪ ಹೇಳ್ತಾರೆ, ಪುರುಷ ಮತ್ತು ಮಹಿಳೆ ಇಬ್ರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತ, ಅಂದ್ರೆ ಸಂಸಾರ ಮತ್ತು ಜೀವನ ಚಕ್ರದಲ್ಲಿ ಇಬ್ರು ಅಷ್ಟೇ ಸರಿ ಸಮಾನರು। ಒಂದು ರಥದ ಎರಡು ಗಾಲಿಗಳಿದ್ದಾನೆ, ಒಂದು ಗಾಲಿಗಳ ಒಂದು ಚಕ್ರ ಅದು ರಥನೇ ನಡೆಯುವುದಿಲ್ಲ। ಆ ರೀತಿ ಅವರು ಅದರೊಳಗೆ ಆಗ್ತಾರಮ್ಮೆ ಇಬ್ರು ಪುರುಷರಷ್ಟೇ ಮಹಿಳೆಗೂ ಅಷ್ಟೇ ಸರಿ ಸಮಾನರು, ಇವರಿಬ್ಬರಿಗೂ ಅಷ್ಟೇ ಇದು ಮಾಡ್ಬೇಕಂದ್ರೆ ಹರ್ಡೇಕರ್ ಮಂಜಪ್ಪ ಒಂದ್ ಕಡೆ ಹೇಳಿದ್ರು। ಮತ್ತಷ್ಟೇ ಅಲ್ಲ, ಇವನ್ ಬ್ರಿಟಿಷ್ ಕಾಲದಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಆ ಬ್ರಿಟಿಷ್ ಸಮಾಜ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಹೇಳಿದ್ರು, ಕಿತ್ತೂರು ರಾಣಿ ಚೆನ್ನಮ್ಮ ಚಂಡಿಯೋ ಚಾವಿಯೋ ನಾರಿಯೋ ಮಾರಿಯೋ ಗಂಡು ಹುಲಿಗಳ ಋಣ ತೆಗೆಯುವ ಮಹಾಮಾರಿ ಇವಳು ಅಂತ ಆಗ ಬ್ರಿಟಿಷ್ ಸರ್ಕಾರ ಅವಳ ಪರವಾಗಿ ಅಂದ್ರೆ ಅವಳಿಗೆ ಹಾಡು ಹೊರಟಿದ್ರು ನೋಡ್ರಿ। ನಮ್ಮ ಬಗ್ಗೆ ಅಂದ್ರೆ ಮಹಿಳೆಯರ ಬಗ್ಗೆ ಬ್ರಿಟಿಷ್ ಕಾಲದಾಗ ತಗೊಂಡು ಇವತ್ತಿನ ತನಕ ಆ ಟೈಪ್ಸ್ ಇದು ಅದು ನಮಗೆಲ್ಲ ಅದಕ್ಕೆ ಒಂದ್ ಹೇಳಿದ್ರು, दिन की रोशनी ख्वाबों को बनाने में गुजर गई। और दिन की रोशनी ख्वाबों को बनाने में गुजर गई, रात की नींद बच्चों को सुलाने में गुजर गई। जिस घर में मेरे नाम की तख्ती भी नहीं थी, सारी उम्र उस घर को सजाने में गुजर गई। I wish all of you
International Women's Day happily. But this word is made only for woman, by the woman, that is Eve. She took Adam here, Adam. Because of her, this word has been made. So, on the day of the World Women's Day, the world is celebrating this in the different means, manners, that is colors, holidays, celebrations, talks, and much more. I think women are being celebrated to take this day as an occasion and later get back to routine. I feel that woman has a day every single day of her life. She cannot be away from all her roles to address being a mother, daughter, wife, sister, and many more. ಈ ದಿವಸ ವಿಶ್ವ ಮಹಿಳಾ ದಿನಾಚರಣೆಯನ್ನು ಏಕೆ ಆಚರಿಸುತ್ತೇವೆ ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಯೋಚಿಸುತ್ತೇನೆ. ಇದನ್ನು ಮೊದಲ ಬಾರಿಗೆ ಯುಎನ್ನಲ್ಲಿ 1960ರಲ್ಲಿ ಲಾರಾ ಮಹಿಳೆ ಚಳವಳಿಯ ಮೂಲಕ ಪ್ರಾರಂಭಿಸಿದರು. ಮಹಿಳಾ ದಿನಾಚರಣೆ ನಾವು ಮೊದಲಿನಿಂದನೂ ಮಹಿಳೆಗೆ ನಮ್ಮ ದೇಶದಲ್ಲಿ ಸ್ಥಾನಮಾನವನ್ನು ಕೊಡ್ತಾ ಬಂದಿದ್ದೀವಿ. ಅವಳು ಸಂಸ್ಕೃತಿಯನ್ನು, ಸಾಹಿತ್ಯವನ್ನು, ಕೌಶಲ್ಯವನ್ನು, ಕುಟುಂಬವನ್ನು ಕಾಪಾಡ್ಕೊಂಡು ಬಂದವಳಿದ್ದಾಳೆ. ಆದರೂ ಅವಳಿಗೆ ಇವತ್ತಿನವರೆಗೆ ಯಾವ ಸ್ಥಾನಮಾನ ಸಿಕ್ಕದೆ ಅವಳಿಗೆ ತುಳಿಯುತ್ತಿದ್ದಾರೆ. ನಮ್ಮ ಸಮಾಜ ತುಳಿತಾ ಇದೆ. ಇದರಿಂದ ನಮಗೆ ಎಷ್ಟು ಅವಳಿಗೆ ರಕ್ಷಣಾತ್ಮಕವಾಗಿ ನಾವು ನೋಡಿಕೊಂಡ್ರೂ ಎಲ್ಲಿಂದೋ ಒಂದು ರಾಕ್ಷಸ ಕೃತ್ಯ ನಡೀತಾ ಇದ್ದು ಅದನ್ನು ಕೆಲವು ಕಾಯ್ದೆ ಕಾನೂನುಗಳಿಂದ ನಾವು ರಕ್ಷಣೆ ಮಾಡಬೇಕಂದ್ರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಇದು ನಾವು ಬರೀ ಕಾನೂನಿನಿಂದ ಮಾಡುವಂಥದ್ದಲ್ಲ. ಎಲ್ಲ ಪುರುಷ ಸಮಾಜದವರು ಹೆಣ್ಣನ್ನು ಬಹಳ ಒಂದು ಮಾನ್ಯತೆಯಿಂದ, ಗೌರವದಿಂದ ಕಂಡು ಅವಳ ಸಂರಕ್ಷಣೆಯನ್ನು ಮಾಡಿ ನಮ್ಮ ದೇಶ, ನಮ್ಮ ನಾಗರಿಕತೆಯನ್ನು ಉಳಿಸಬೇಕು ಅನ್ನುವಂತಹ ಅರ್ಥ ಈ ನಾವು ಇವತ್ತು ಮಹಿಳಾ ದಿನಾಚರಣೆ ಮಾಡುವ ಒಂದು ದಿನದ ಅರ್ಥ ಅಂತ ನಾನು ಹೇಳಬಯಸ್ತೀನಿ. ನಾನು रमा दरबार, वकील बीजापुर। मेरा नाम फातिमा खतीब है। मैं एडवोकेट हूँ, जूनियर इंडिपेंडेंट एडवोकेट। मैं आज औरत के ऑनर में एक बात कहना चाहती हूँ। आज हमने इंटरनेशनल वुमेंस डे सेलिब्रेट किया हमारे बार एसोसिएशन की तरफ से। तो मैं औरत क्या है, एक ऐसी चीज़, दुनिया में तो औरत की इज़्ज़त है ही है। दुनिया के बाद भी गॉड ने औरत को इतना बड़ा मुकाम दिया है। मैं उसको दो जुमलों में कहना चाहती हूँ। अब इंसान की चाहत क्या है, मरने के बाद वो चाहता है कि वो जन्नत में जाए। तो जन्नत, वो जो जन्नत जो हम मरने के बाद ख्वाहिश करते हैं, वो जन्नत गॉड ने, अल्लाह ताला ने उठा के माँ के कदमों में डाल दिया। वो माँ क्या है, एक औरत है। तो इससे बढ़कर औरत के ऑनर में मैं इससे बढ़कर कुछ हो ही नहीं सकता। इतनी बड़ी, जबकि अल्लाह ताला खुद, गॉड खुद ये उसको सादत दिया है, तो इससे बढ़कर कुछ हो ही नहीं सकता। बस मैं अपनी बात करती हूँ। ಅದೇ ಈಗ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕದಂತ ಎಲ್ಲರೂ ಮಾಡ್ತಾ ಇದ್ದಾರೆ ಹೊರತು ಇನ್ನೂ ಅವ್ರಿಗೆ ಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವ್ರಿಗೆ ಪೂರ್ಣ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಪುರುಷರ ಕೈಯ ಅವ್ರ ಮನ ಒಂದಾಗಬೇಕು. ನಮ್ಮವ್ರಂತ ಅವ್ರು ಯಾವಾಗ ಈ ಪುರುಷರು ತಿಳ್ಕೊಳಂಗಿಲ್ಲ. ಅದಿತನ ಇಂಥ ದಿನಾಚರಣೆ ನಾವೇನು ಆಚರಣೆ ಮಾಡ್ತೀವಿ ಅದಕ್ಕೆ ಅಷ್ಟೊಂದು ಸ್ಫೂರ್ತಿ, ಪೂರ್ಣತೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಪ್ರತಿಯೊಬ್ಬ ಪುರುಷನಲ್ಲಿ ಬೇಕು. ಸ್ತ್ರೀನೂ ನಮ್ಮಷ್ಟೇ ಸಬಲೆ, ಆಕಿ ಮುಂದೆ ಬರಲಿ ಅನ್ನೋ ಭಾವನೆ, ಸ್ತ್ರೀಗೆ ಗೌರವದ ಭಾವನೆ ಇರಬೇಕು. ಯಾವ ಸಮಾಜದಾಗ, ಯಾವ ಮನೆಯೊಳಗೆ ಸ್ತ್ರೀಯನ್ನು ಪೂಜಿಸಲ್ಪಡ್ತಾರೆ ಆ ಮನೆಯೊಳಗೆ ದೇವತೆಗಳು ಇರ್ತಾರೆ, ಆ ಸಮಾಜದಾಗ ದೇವರು ಇರ್ತಾರೆ. ಈ ಭಾವನೆ ಪುರುಷರಲ್ಲಿ ಬಂದರೆ ಆ ಸಮಾಜ ಸುಸ್ಥಿಯಾಗ್ತದೆ. ಇದೇನು ವಿಜಯಪುರದ ಅಸೋಸಿಯೇಷನ್ ನಮ್ಮ ಸಹೋದರಿಯರೇನು ಇದೊಂದು ಹಮ್ಮಿಕೊಂಡ್ರು. ಭಾಳ ಸಣ್ಣ ಸಣ್ಣ ತಂಗಿಯವರು ಅವರೆಲ್ಲ ಭಾಳ ವ್ಯವಸ್ಥಿತವಾಗಿ, ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅವರಿಗೆ ದೇವರು ಶಕ್ತಿ ಕೊಡಲಿ, ಅವರಿಗೆ ಇನ್ನೂ ಮುಂದೆ ಹೆಚ್ಚಿನ ಪ್ರೋತ್ಸಾಹ ಪುರುಷರಿದ್ದ ಅವ್ರಿಗೆ ಸಿಗಲಿ, ಅವರು ಮುಂದೆ ಬರಲಿ. ನನ್ನ ಸಹೋದರರ ಜೀವನ ಅಗದಿ ಸಂತೋಷದಿಂದ ಸಾಗಲಿ ಅಂತ ಅವ್ರಿಗೆ ನಾನು ಆಶೀರ್ವಾದ ಮಾಡಿ ಈ ದಿನಚರಿ ಬಗ್ಗೆ ಹೇಳ್ತೀನಿ. आज बीजापुर बार एसोसिएशन के
ज़ेर क़यादत में जो महिला दिन आचरण किया गया है, इसमें आज हमारे बार एसोसिएशन वुमेंस हमारे वाइस प्रेसिडेंट शिवपू जी मैडम के नेतृत्व में कार्यक्रम आयोजन किया गया, जिसमें हमारे प्रिंसिपल डिस्ट्रिक्ट एंड सेशंस जज और बीजापुर डिस्ट्रिक्ट के और सभी जजेस और सीनियर एडवोकेट्स सब मिलकर के ये जो कार्यक्रम किए हैं, ये कार्यक्रम का रीज़न ये है कि औरतों की फलाह बहबूदी के बारे में और औरतों को समाज में जो स्थान मान के बारे में अवेयरनेस का, एम्पावरमेंट ऑफ वुमेन्स राइट के बारे में ये हमारे बार एसोसिएशन की जानिब से प्रोग्राम किया गया, जिसमें सारे जजेस और लेडीज़ बार एसोसिएशन के पूरे लेडीज़ एडवोकेट्स, जेंट्स एडवोकेट्स सब मिलकर के ये कार्यक्रम को सक्सेसफुली किए हैं, जिसमें स्पेशली औरतों के हक और उनकी फलाह बहबूदी के मामले में गंभीर चर्चा और उसके बारे में टिप्पणी की गई। मैं SS कादरी एडवोकेट।